ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೋಮನಾಥ್ ಜ್ಯೋತಿರ್ಲಿಂಗದಲ್ಲಿದ್ದೀನಿ. ಸೊ ಜೀವನದಲ್ಲಿ ಒಂದು ಸಲನಾದ್ರೂ 12 ಜ್ಯೋತಿರ್ಲಿಂಗನ ವಿಸಿಟ್ ಮಾಡಲೇಬೇಕು ಅಂತ ನಮ್ಮ ಇಂಡಿಯನ್ಸ್ ಅಂದ್ಕೊಳ್ತಾರೆ. ಆ ಜ್ಯೋತಿರ್ಲಿಂಗದಲ್ಲಿ ಮೊದಲನೇದಾಗಿ ಬರುವಂತಹ ಜ್ಯೋತಿರ್ಲಿಂಗ ನೋಡಿ ಈ ಸೋಮನಾಥ್ ಜ್ಯೋತಿರ್ಲಿಂಗ. ಆ್ಯಂಡ್ ಹಳೆಯ ಜ್ಯೋತಿರ್ಲಿಂಗ ಅಂತಲೂ ಸಹ ಇದನ್ನು ಕರೀತಾರೆ. ಇದನ್ನು ಮಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆ ಮಾಡ್ತಾರೆ. ಈ ಟೆಂಪಲ್ ಮೇಲೆ ಇರೋಬರ ಸಂಪತ್ನೆಲ್ಲ ಲೂಟಿ ಮಾಡ್ತಾರೆ. ಆದರೂ ಇದ್ರ ವೈಭವಕ್ಕೇನು ಕಡಿಮೆ ಆಗಿಲ್ಲ ಅಂತ ಇಲ್ಲೆಲ್ಲ ಹೇಳ್ತಾರೆ. ಆ್ಯಂಡ್ ಏನಂದರೆ ಈ ಎಷ್ಟೋ ಸಲ ಲೂಟಿ ಹೊಡೆದು ದೇವಸ್ಥಾನನೆಲ್ಲ ನಾಶ ಮಾಡ್ತಾರೆ. ಆದರೆ 1948ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಿದ್ದಾರೆ ನೋಡಿ, ಅವರು ಈ ಟೆಂಪಲ್ನ ರೀಬಿಲ್ಡ್ ಮಾಡ್ತಾರೆ. ಸೊ ಆದ್ದರಿಂದ ಅವ್ರ ಸ್ಟ್ಯಾಚ್ಯೂನ ದೇವಸ್ಥಾನದ ಮುಂದೆ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಟೆಂಪಲ್ ಎಲ್ಲ, ಒಳಗಡೆ ಅಂತೂ ತುಂಬಾ ಅದ್ಭುತವಾಗಿದೆ. ಆ್ಯಂಡ್ ಇನ್ನೊಂದೇನು ಹೇಳಬೇಕಂದ್ರೆ ಗರ್ಭಗುಡಿ ಏನಿದೆ ನೋಡಿ, ಅದು ಫುಲ್ಲು ಚಿನ್ನದಿಂದ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಹೋದರೆ ತುಂಬ ನಿಜವಾಗ್ಲೂ ಒಳ್ಳೆ ಪುಣ್ಯ ಮಾಡಿದೆ ಅನಿಸ್ತು ನನಗಂತೂ ಈ ಪ್ಲೇಸ್ನ ವಿಸಿಟ್ ಮಾಡಿ. ಆ ಕಡೆ ಸಮುದ್ರ ಇದೆ ಆ್ಯಂಡ್ ದೇವಸ್ಥಾನ ಇದೆ. ತುಂಬಾ ಸಖತ್ತಾಗಿದೆ ಈ ಪ್ಲೇಸ್ ಅಂತೂ. ನನ್ನ ಪ್ರಕಾರ ಒಂದು ಸಲ ವಿಸಿಟ್ ಮಾಡಿ ಸೋಮನಾಥ್ನ. ತುಂಬ ಒಳ್ಳೆ ಆರ್ಕಿಟೆಕ್ಚರ್ ಬಂದು ಚಾಲುಕ್ಯ ಕಾಲದಲ್ಲಿ ಏನು ಆರ್ಕಿಟೆಕ್ಚರ್ ಇದೆ ನೋಡಿ, ಆ ಥರನೇ ಸೇಮ್ ಇಲ್ಲೂ ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿದ್ದಾರೆ ಅದೇ ಥರ. ಈ ಜ್ಯೋತಿರ್ಲಿಂಗ ಹೇಗೆ ಇಲ್ಲಿ ಸ್ಥಾಪನೆ ಆಯಿತು ಅಂದರೆ ಇದ್ರದ್ದೊಂದು ಸಣ್ಣ ಒಂದು ಸ್ಟೋರಿ ಇದೆ. ಏನಂದರೆ ಬ್ರಹ್ಮನ ಮಗ ದಕ್ಷ ಪ್ರಜಾಪತಿ ಏನಿರ್ತಾರೆ, ಅವರು ಬಂದು 27 ಹೆಣ್ಮಕ್ಳಿರ್ತಾರೆ ಅವ್ರಿಗೆ. ಸೊ ಅವ್ರು 27 ಮಕ್ಕಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾರೆ. ಚಂದ್ರ ಲಾಸ್ಟ್ನೇ ಹೆಂಡ್ತಿ ಅಂದರೆ 27ನೇ ಹೆಂಡ್ತಿ ರೋಹಿಣಿಯ ಮೇಲೆ ತುಂಬಾ ಪ್ರೀತಿ ಮಾಡ್ತಾಯಿರ್ತಾರೆ ಅವರೊಬ್ಬರನ್ನ. ಸೊ ಉಳ್ದ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ದಕ್ಷ ಪ್ರಜಾಪತಿ ಏನು ಮಾಡ್ತಾರೆ, ಚಂದ್ರನಿಗೆ ಶಾಪ ಹಾಕ್ತಾರೆ, ನಿನ್ನ ಒಳ್ಪನ್ನು ನೀನು ಕಳ್ಕೊ ಅಂತೇಳಿ. ಸೊ ಆದ್ದರಿಂದ ಚಂದ್ರ ಏನು ಮಾಡ್ತಾನೆ, ಇಲ್ಲಿ ಬಂದು ಅಂದರೆ ಸೋಮನಾಥ್ ಜ್ಯೋತಿರ್ಲಿಂಗ ಹತ್ರ ಬಂದು ಶಿವನಿಗೆ ಪ್ರಾರ್ಥನೆ ಮಾಡಿ ಅಂದರೆ ವರ ಕೇಳಿ ಅವರ ಒಂದು ಶಾಪ ಏನಿತ್ತು ಅದನ್ನು ನಿರ್ಮೂಲನೆ ಮಾಡಿಕೊಡ್ತಾರಂತೆ. ಸೊ ಅವರು ಇದನ್ನು ಜ್ಯೋತಿರ್ಲಿಂಗನ ಇಲ್ಲಿ ತೊಗೊಬಂದು ಸ್ಥಾಪನೆ ಮಾಡ್ತಾರೆ. ಸೊ ಅದರಿಂದ ಇದು ತುಂಬ ಮುಖ್ಯವಾದ ಜ್ಯೋತಿರ್ಲಿಂಗ ಆ್ಯಂಡ್ ಮೊದಲನೇ ಆಗಿ ಬರುವಂತಹ ಜ್ಯೋತಿರ್ಲಿಂಗ, ತುಂಬ ಹಳೆಯವಾದ ಜ್ಯೋತಿರ್ಲಿಂಗ. ನಾವು ಉಳ್ಕೊಂಡಂತಹ ಹೋಟೆಲ್ ರೂಮಿಂದ ಜಸ್ಟ್ 500 ಮೀಟರ್ಸಲ್ಲಿ ಸೋಮನಾಥ್ ಟೆಂಪಲ್ ಇತ್ತು. ಸೊ ನಾವು ನಡ್ಕೊಂಡೇ ಬಂದಿದ ತಕ್ಷಣ ನೋಡಿ ನಮಗೆ ನಂದಿ ದರ್ಶನ ಆಯಿತು. ಇದು ಸೋಮನಾಥ್ ಟೆಂಪಲ್ನ ಹೊರಗಡೆ ವ್ಯೂ. ಈ ಟೆಂಪಲಲ್ಲೂ ಸಹ ಮೊಬೈಲ್ಸ್ ಆ್ಯಂಡ್ ಕ್ಯಾಮ್ರಾಸು, ಪರ್ಸು ಏನು ಸಹ ಹಲೋ ಮಾಡಲ್ಲ ಒಳಗಡೆಗೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಲಗೇಜ್ ಕ್ಯಾಬಿನ್. ಸೊ ನೀವು ಇಲ್ಲೆಲ್ಲ ಲಗೇಜ್ನ ಡೆಪಾಸಿಟ್ ಮಾಡಿ ಆರಾಮಾಗಿ ನೀವು ದರ್ಶನ ಮಾಡಿಕೊಂಡು ಬರಬಹುದು ಹೊರಗಡೆಗೆ. ಮೊಬೈಲು ಲಗೇಜ್ ಎಲ್ಲ ನಾವು ಡೆಪಾಸಿಟ್ ಮಾಡಿದಾದ್ಮೇಲೆ ನೋಡಿ ಈ ಲೈನಿಂದ ನಾವು ಟೆಂಪಲ್ ಒಳಗಡೆಗೆ ಎಂಟ್ರಿ ಆಗ್ತೀವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಈ ಸೋಮನಾಥ್ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ. ಯಾಕಂದರೆ ನಾವು ಓದೋ ಟೈಮಲ್ಲಿ ಮಹಮ್ಮದ್ ಗಜ್ನಿ 17 ಬಾರಿ ದಾಳಿ ಮಾಡಿದ್ದ, ಈ ಟೆಂಪಲ್ನ ನಾಶ ಮಾಡಿದ್ದ ಅಂತ ಕೇಳಿದ್ವಿ. ಬಟ್ ಆ ಟೆಂಪಲ್ ಹೇಗಿರುತ್ತೋ ಅಂತ ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಫೈನಲಿ ಆಸೆ ನನಸಾಯಿತು. ಟೆಂಪಲ್ಗೆ ಕ್ಯಾಮ್ರಾಸ್ ಆ್ಯಂಡ್ ಮೊಬೈಲ್ಸ್ ಏನೂ ಅಲೋ ಮಾಡಲ್ಲ. ಸೊ ಅದರಿಂದ ನಿಮ್ಗೆ ಯಾವುದೇ ಥರ ನಾನು ನೋಡ್ಸೋಕ್ಕಾಗಲಿಲ್ಲ ಟೆಂಪಲ್ ಹೇಗಿದೆ ಅಂತೇಳಿ. ನಾವು ಗುಜರಾತಲ್ಲಿ 2 ಜ್ಯೋತಿರ್ಲಿಂಗ ನೋಡಿಬಿಟ್ವಿ, ಇನ್ನು 10 ಜ್ಯೋತಿರ್ಲಿಂಗ ಬಾಕಿ ಇದೆ. ಸೋಮನಾಥ್ ಟೆಂಪಲ್ ಹಿಂದೆ ಬೀಚ್ ಇತ್ತು. ಸೊ ಬೀಚ್ ನೋಡೋಣ ಅಂತೇಳಿ ನಾವು ಟೆಂಪಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲೊಂದು ಚಿಕ್ಕದಾದ ಮಾರ್ಕೆಟ್ ಸಹ ಇತ್ತು. ಮಾರ್ಕೆಟ್ ಎಲ್ಲ ನೋಡಿಕೊಂಡು ಸಮುದ್ರ ಕಡೆಗೆ ಹೊರಟ್ವಿ. ಇಲ್ಲಿ ಬೀಚ್ ನೋಡೋಕೆ ಹೋಗ್ಬೇಕಂದ್ರೆ 10 ರೂಪಿ ಟಿಕೆಟ್ ತೊಗೋಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ನಿಮಗೆ ರೆಂಟೆಡ್ ಸೈಕಲ್ಸು ಆ್ಯಂಡ್ ಕಪಲ್ ಸೈಕಲ್ಸ್ ಎಲ್ಲ ಇವರು ಪ್ರೊವೈಡ್ ಮಾಡ್ತಾರೆ. ಅದು ಈವ್ನಿಂಗ್ ಟೈಮ್ ಮಾತ್ರನೇ. ಸೋಮನಾಥ್ ಟೆಂಪಲ್ ಹಿಂದೆ ಓಷನ್ ಸಿಗೋದಕ್ಕೂ ಮುಂಚೆ ಒಂದು ಸ್ಟ್ರೀಟ್ ಇದೆ, ಒಂದು ರೋಡ್ ಥರ ಮಾಡಿದ್ದಾರೆ. ಸೊ ಆ ರೋಡಲ್ಲಿ ನೀವು ಆರಾಮಾಗಿ ಸೈಕಲ್ನೆಲ್ಲನೂ ತೊಗೊಂಡು ಒಂದು ಲಾಂಗ್ ವಾಕ್ ಮಾಡ್ಬೋದು ಅಥವಾ ಲಾಂಗ್ ಡ್ರೈವ್ ಮಾಡಿಕೊಂಡು ಬರ್ಬೋದು. ಈ ಟೆಂಪಲ್ನ ಸೋಮನಾಥ್ ಟೆಂಪಲ್ ಅಂತ ಯಾಕೆ ಕರೀತಾರೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಚಂದ್ರ ಅಂದರೆ ಸೋಮ, ಚಂದ್ರನಿಂದ ನಿರ್ಮಾಣವಾದ ಒಂದು ಜ್ಯೋತಿರ್ಲಿಂಗ ಆಗಿರೋದ್ರಿಂದ ಈ ಟೆಂಪಲ್ಗೆ ಸೋಮನಾಥ್ ಟೆಂಪಲ್ ಅಂತ ಕರೀತಾರೆ. ಈ ಬೀಚಲ್ಲಿ ಕ್ಯಾಮಲ್ ರೈಡ್ ಮಾಡ್ಬೋದು. ಅದ್ರ ಕಾಸ್ಟ್ ಬಂದರು 100 ರೂಪೀಸು. ಸೊ ನಾವು ಟ್ರೈ ಮಾಡಿದ್ವಿ ಕ್ಯಾಮಲ್ ರೈಡ್ನ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಒಂಥರ, ಬಟ್ ಟಯರ್ಡ್ ಅನಿಸ್ತಾ ಇದ್ದಪ್ಪ. ಕುಟ್ಕು ಅಂತ ಇತ್ತಲ್ಲ,
ಬಟ್ ಓಕೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಒಂಥರ ಕ್ಯಾಮಲ್ ರೈಡು ಮರುಭೂಮಿಯಲ್ಲೇ ಮಾಡೋಂಗೇನಿಲ್ಲ. ಆರಾಮಾಗಿ ಬೀಚಿಗೆ ಬಂದರೆ ಇಲ್ಲೂ ಮಾಡ್ಬೋದು. ಕಾಸ್ಟ್ ಬಂದು 100 ರೂಪೀಸು. ಓಡ್ತಾಯ್ತು ಇವಾಗ, ಕುದುರೆ ಹೊಡ್ದಂಗೆ ಓಡ್ತೈತೆ. ಒಂಟೆ ಮಹಾರಾಜ ನಿಧಾನ ಹೋಗಪ್ಪ. ನನ್ನ ಮಗ ಅಂತೂ ಆರಾಮಾಗಿ ಎಂಜಾಯ್ ಮಾಡ್ತಾನೆ. ಸಮುದ್ರಕ್ಕೆ ಬಿಟ್ಟರೆ ಸಾಕು ಮಮ್ಮಿ ಪಪ್ಪ ಅಂತಾನೆ. ಸೊ ದರ್ಶನ ಎಲ್ಲ ಆಯಿತು. ಇವಾಗ ಆಲ್ರೆಡಿ ಒಂದು 9 ಕಾಲಾಗಿರ್ಬೋದೇನೋ ಅಷ್ಟೇ. ತುಂಬ ಅಂದರೆ ತುಂಬ ಬಿಸಿಲು ಇಲ್ಲಿ. ಸೊ ಇವಾಗ ಇದೆಲ್ಲ ನೋಡಿಕೊಂಡು ರಿಟರ್ನು ಒಂದು ಯೂನಿಯನ್ ಟೆರಿಟರಿ ಆ್ಯಂಡ್ ಐಲ್ಯಾಂಡ್ ಆಗಿರೋಂಥ ಒಂದು ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ 80 ಕಿಲೋಮೀಟ್ರ್ ದೂರದಲ್ಲಿದೆ ಅದು. ಈಗ ಬನ್ನಿ, ಇದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ, ಸೋಮನಾಥ್ ವಿಡಿಯೋನ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.